ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ಕುಶಾಲನಗರ ತಾಲೂಕು ವ್ಯಾಪ್ತಿಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹುಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಕುಶಾಲನಗರ ತಾಲೂಕು ವ್ಯಾಪ್ತಿಯ ಕೂಡುಮಂಗಳೂರು, ಕೂಡಿಗೆ, ಹೆಬ್ಬಾಲೆ, ತೊರೆನೂರು, ಶಿರಂಗಾಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕರು ಭೂಮಿ ಪೂಜೆ ನೆರವೇರಿಸಿದರು. ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡತ್ತೂರು, ಚಿಕ್ಕತ್ತೂರು, ಸುಂದರನಗರ, ವಿನಾಯಕ ಬಡಾವಣೆ, ಬಸವೇಶ್ವರ ಬಡಾವಣೆ, ವಿಜಯನಗರ ಗ್ರಾಮದಲ್ಲಿ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರು ಚಾಲನೆ ನೀಡಿದರು. ಹಾಗೆಯೇ ಕೂಡಿಗೆ ಗ್ರಾಮ ಪಂಚಾಯಿತಿ, ಹೆಬ್ಬಾಲೆ, ತೊರೆನೂರು, ಶಿರಂಗಾಲ ಗ್ರಾಮ ಪಂಚಾಯಿತಿಯ ಹಲವು ಗ್ರಾಮಗಳಲ್ಲಿ ಬಹುಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಮಂತರಗೌಡ ಅವರು ಆಯಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭ ಶಾಸಕ ಡಾಕ್ಟರ್ ಮಂತರಗೌಡ ಮಾತನಾಡಿ, ಆಯ್ಕೆಯಾದ ದಿನದಿಂದ ಈವರೆಗೆ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ಅನುದಾನಗಳನ್ನು ತರಲಾಗಿದೆ. ಕ್ಷೇತ್ರದ ಅಭಿವೃದ್ಧಿಯ ಧ್ಯೇಯದೊಂದಿಗೆ ಇನ್ನಷ್ಟು ಉತ್ಸಾಹ ಹಾಗೂ ಹುಮ್ಮಸ್ಸಿನಿಂದ ಕಾರ್ಯನಿರ್ವಹಿಸಲಾಗುವುದು ಎಂದರು. ಈ ಸಂದರ್ಭ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷರಾದ ವಿಪಿ ಶಶಿಧರ್, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಸ್ಕರ್ ನಾಯಕ್, ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಫಿಲೋಮಿನಾ, ಕೆಬಿ ಶಂಶುದ್ದೀನ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕುಮಾರ್, ತಂಬಿ, ರಫೀಕ್, ಹರೀಶ್, ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು, ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಇತರರು ಹಾಜರಿದ್ದರು. ಮಾಡಿದೀವಿ. ಸಾರ್ವಜನಿಕರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಕೆಲವು ಜನ ಆತಂಕ ಪಡ್ಕೊತಿದ್ರು, ಎಲ್ಲಾ ದುಡ್ಡು ಏನೋ ನಮ್ಮ ಗ್ಯಾರಂಟಿಗೂ ದುಡ್ಡಿದೆ, ನಮ್ಮ ಅಭಿವೃದ್ಧಿ ಕಾಮಗಾರಿಗೂ ದುಡ್ಡಿದೆ. ನಿಮ್ಗೆ ಬೇಕಾದಷ್ಟು ನಾವು ನೋಡ್ತಾ ಇದ್ದೀರಾ. ನಾವು ಸಾವರ್ಪೇಟೆ ತಾಲೂಕು, ಮಡಿಕೇರಿ ತಾಲೂಕು, ಕುಶಾಲನಗರ ತಾಲೂಕು, ಇನ್ನು 3-4 ಪಂಚಾಯಿತಿ ನಮ್ಮ ಕುಶಾಲನಗರ ತಾಲೂಕಲ್ಲಿ ಮುಗಿಸಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ಯಾಕೇಜ್ ಕಾಮಗಾರಿ ಮುಗೀತದೆ. ಸಾವರ್ಪೇಟೆಯಲ್ಲಿ ಇನ್ನೊಂದು 3 ಪಂಚಾಯಿತಿಲಿದ್ರೆ ಅದು ಮುಗೀತದೆ. ಕಾಮಗಾರಿಗಳನ್ನ ಕ್ಲೀನ್ ಆಗಿ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ನಮ್ಮ ಸ್ನೇಹಿತರುಗಳು, ಸ್ಥಳೀಯರಿಗೆ ಹೇಳಿದ್ದೀವಿ, ಕಳಪೆ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ. ಕಳಪೆ ಒಂದು ರೀತಿಯಲ್ಲಿ ನೀವು ಹೇಳ್ದಂಗೆ ಹಲವಾರು ವರ್ಷದಿಂದ ಅಭಿವೃದ್ಧಿ ಮಾಡಲಿಲ್ಲ ಅಂತ ಸಂದರ್ಭದಲ್ಲಿ ರೋಡಿನ ಪರಿಸ್ಥಿತಿ ಕಷ್ಟ ಇದೆ, ನನಗೂ ನೋಡಿದ್ದೀವಿ. ಮಾತ್ರ ಎಷ್ಟೇ ಆಗಿರಲು ಇನ್ನೊಂದು 10 ಕೋಟಿ ಕೊಟ್ಟರು ಒಂದೊಂದು ಪಂಚಾಯತಿಗೆ ಸಾಲೋದಿಲ್ಲ. ಯಾಕಂದರೆ ಆ ಮಟ್ಟಕ್ಕೆ ಸಮಸ್ಯೆ ಇದೆ. ಇನ್ನೂ ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ಶಾಸಕರಿಗೆ 10 ಕೋಟಿ ಕೊಟ್ಟವ್ರೆ. ಎಲ್ಲೆಲ್ಲಿ ಈ ಸಲ ಆಗಿಲ್ಲ, ಸಣ್ಣ ಕಾಮಗಾರಿಗಳು ಅದರಲ್ಲಿ ತೊಗೊಂಡು ಕಾಮಗಾರಿ ಸಂಪೂರ್ಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಅದೇ ರೀತಿಲಿ ನಮ್ಮ ಬ್ಯಾಡಗೊಟ್ಟ ಈ ಪಾಕ್ ಕನ್ಸಲ್ಲಿ 90 ಲಕ್ಷ ರೂಪಾಯಿ ಬರೀ TSP ಕಾಮಗಾರಿಲಿ ಬ್ಯಾಡಗೊಟ್ಟೆಗೆ ಕೊಟ್ಟು ಅದು ಕಾಮಗಾರಿ ನಡೀತಾ ಇದೆ. ಅದೇ ರೀತಿಲಿ ಕಣವೆ ಟು ಮಸ್ಕೋಡು, ಕಡವೆ ಮಸ್ಕೋಡ್ ರೋಡ್ಗೆ 15 ಕೋಟಿ ಏನು ಕಾಮಗಾರಿ, ಈಗ 15 ಕೋಟಿ ಏನು ಎಸ್ಟಿಮೇಟ್ ಫೇಸು ಪ್ಲಸ್ ಟೆಂಡರಿಂಗ್ ಫೇಸಲ್ಲಿದೆ. ಅದು ಈ ಪಂಚಾಯತಿಗೆ ಅನುಕೂಲ ಆಗುತ್ತೆ. ಏನಾದ್ರು ಉಳಿಕೆ ಕಾಮಗಾರಿನೂ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಕೊಡಲಿಕ್ಕೆ ನಾವು ಒತ್ತಡ ಮಾಡಿ ಅದನ್ನ ಕಂಪ್ಲೀಟಾಗಿ ಕಾಮಗಾರಿ ಮಾಡಲಿಕ್ಕೆ ನಾವು ಜವಾಬ್ದಾರಿ ತಗೋತೀವಿ. ಅದೇ ರೀತಿಯಲ್ಲಿ ಈ ಭಾಗದಲ್ಲೂ ನಮ್ಮ ಹಾರಂಗಿ ಚಾನಲು ಬರ್ತದೆ. ಇನ್ನೂ 7ರಿಂದ 14 ಕಿಲೋಮೀಟರ್ನು 78 ಕೋಟಿ ರೂಪಾಯಿಗೂ ಅದು ಸ್ಯಾಂಕ್ಷನ್ ಆಗಿದೆ. ಅದರ ಜೊತೆ ನಾವೇನು ಬೇಡಿಕೆ ಇಟ್ಟಿದ್ದೀವಂತೆ ಸನ್ಮಾನ್ಯ ಸಚಿವರಿಗೆ, ಮುಖ್ಯಮಂತ್ರಿಯವರಿಗೆ 18 ಡಿಸ್ಟ್ರಿಬ್ಯೂಟರ್ ನಮಗಿದೆ. ಯಾವಾಗ ಹಾರಂಗಿ ಚಾನಲಿಂದ ನಮ್ಮ ಎಂಡ್ ಪಾಯಿಂಟ್ 14 ಸಿರಂಗಲ ಗಂಟ 18 ಡಿಸ್ಟ್ರಿಬ್ಯೂಟರ್, ಅದಕ್ಕೂ ದುಡ್ಡು ಕೊಡ್ತೀನಿ ಅಂತ ನಮಗೆ ಒಂದು ರೀತಿಯಲ್ಲಿ ವಿಶ್ವಾಸ ಇದೆ. ಅದೇ ರೀತಿಯಲ್ಲಿ ಹಾರಂಗಿದು ಲೋ ಲೈನ್ ಬ್ರಿಡ್ಜ್ ನಿಮ್ಮ ಪಂಚಾಯತಿಗೆ ಬರಲಿಲ್ಲ ಅಂದ್ರೂ ನಮ್ಮ ಈ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುಕೂಲ ಆಗುತ್ತೆ ಅಂತ ಅಲ್ಲ, ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗಕ್ಕೆ ಅನುಕೂಲ ಆಗುತ್ತೆ. ನಾವು ಇಲ್ಲಿ ರಾಜಕೀಯ ಟೈಮಲ್ಲಿ ರಾಜಕೀಯ, ಅಭಿವೃದ್ಧಿ ಟೈಮಲ್ಲಿ ಎಲ್ಲರೂ ಒಂದಾಗಿ ಸೇರಿಕೊಂಡು, ಪಂಚಾಯತಿಯವರು ಇರ್ಬೋದು, ನಾವೆಲ್ಲ ಇರ್ಬೋದು, ಊರವ್ರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ವಿಚಾರದಲ್ಲಿ ನೋ ರಾಜಕೀಯ ಅಂತ ನಂದು ಒಂದು ಪಾಲಿಸಿ ಏನು ಮಾಡ್ಕೊಂಡಿದ್ವಿ. ಎಲ್ಲ ಸ್ಥಳೀಯರು, ನಮ್ಮ ಸದಸ್ಯರುಗಳಿರ್ಬೋದು, ಗ್ರಾಮದ ಎಲ್ಲ ಪಂಚಾಯತಿ ಸದಸ್ಯರು, ಅಧ್ಯಕ್ಷರುಗಳಿರ್ಬೋದು, ಎಲ್ಲರೂ ಒಂದಾಗಿ ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ನಮ್ಮ ಪಂಚಾಯತಿಯವ್ರಿಗೆ ಎಲ್ಲರಿಗೂ ಮಾಡ್ಕೋಣ ಅಂತ ಹೇಳ್ತಾ, ಪತ್ರಕರ್ತರೆ ನೀವು ಹೇಳ್ದಂಗೆ ಇನ್ನೂ ಹೆಚ್ಚಿನ ಸಂಖ್ಯೆ ಕಾಮಗಾರಿಗಳು ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಹೇಳಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ.